ಎಷ್ಟೋ ಜನ ತಿದ್ಕೋತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾರೆ ರಿಲೇಶನ್‌ಶಿಪ್ಪಲ್ಲಿ. ಇಲ್ಲ ನಾನು ತಿದ್ಕೊಂಡ್ಬಿಡ್ತೀನಿ, ನಾಳೆಯಿಂದ ಆ ತಪ್ಪು ಮಾಡಲ್ಲ, ತಿದ್ಕೋತೀನಿ ಅಂತ ಹೇಳ್ತಾರೆ. ಅಗೇನ್ 1 ವೀಕ್ ಆಗಲ್ಲ ಅಥವಾ 15 ಡೇಸ್ ಆಗಲ್ಲ, ಮತ್ತೆ ಆ ತಪ್ಪುಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಏನಿದ್ರ ಅರ್ಥ? ತುಂಬಾ ರಿಲೇಶನ್‌ಶಿಪ್ಪಲ್ಲಿ ಇದೇ ಪ್ರಾಬ್ಲಮ್ ಆಗಿರೋದು. ಇಲ್ಲ ಕಣೆ ನಾಳಿಂದ ಬದಲಾಗ್ತೀನಿ. ಹೆಂಡ್ತಿಗೆ ಹೇಳ್ತಾರೆ. ಅಲ್ಲ ಹೆಂಡ್ತಿ ಗಂಡನಿಗೆ, ಇಲ್ಲ ಪ್ರಾಮಿಸ್ ಕಣೋ ಬದಲಾಗ್ಬಿಡ್ತೀನಿ. ಸೊ ಈ ಥರದ್ದು ನಡೀತಾ ಇದೆ. ಎಷ್ಟೋ ಫ್ಯಾಮಿಲಿಗಳಲ್ಲಿ ನಡೀತಾ ಇರೋದು, ಎಷ್ಟೋ ರಿಲೇಶನ್‌ಶಿಪ್ಪಲ್ಲಿ ನಡೀತಾ ಇರತ್ತೆ, ಎಷ್ಟೋ ಲವರ್ಸ್ ಮಧ್ಯೆ ನಡೀತಾ ಇರತ್ತೆ. ಓಕೆ. ನಾನು ಕೌನ್ಸೆಲಿಂಗಲ್ಲಿ ಎಷ್ಟೋ ಕೇಳಿದ್ದೀನಿ ನಾನು. ಸರ್ ಹಿಂಗೆ ಪ್ರಾಮಿಸ್ ಮಾಡಿರ್ತಾರೆ ಬಟ್ ಚೇಂಜ್ ಆಗಲ್ಲ ಸರ್. ಯಾಕೆ? ಏನು ಹೇಳಕ್ ಹೊರಟಿದ್ದಾರೆ? ಯಾಕೆ ಬದಲಾವಣೆ ಮಾಡ್ಕೊಳ್ತಾ ಇರಲ್ಲ? ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕೌನ್ಸೆಲಿಂಗ್ ಬೇಕಾದ್ರೆ ರಿಲೇಶನ್‌ಶಿಪ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಅಪಾಯಿಂಟ್ಮೆಂಟ್ ತಗೊಂಡು ನೀವು ಮಾತಾಡ್ಬೋದು. ಫಸ್ಟ್ ಪಾಯಿಂಟ್ ಅವ್ರು ಯಾಕೆ ಬದಲಾಗಲ್ಲ ಪ್ರಾಮಿಸ್ ಮಾಡಿ ಅಂತ ಹೇಳಿದ್ರೆ, ಅವ್ರ ಮೈಂಡಲ್ಲಿ ಬರ್ತಕ್ಕಂಥದ್ದು ನೀವು ಅವರಿಗೆ ಪ್ರಾಮುಖ್ಯತೆ ಅಲ್ಲದೇ ಇದ್ದಾಗ. ನೋಡಿ ಆಕ್ಚುಲಿ ಒಬ್ಬ ವ್ಯಕ್ತಿ ತುಂಬಾ ಮುಖ್ಯ ಅಂತ ಬಂದಾಗ, ಇವ್ರು ಎಲ್ಲಾನು ನನ್ನ ಲೈಫಲ್ಲಿ ಸರ್ವಸ್ವನೇ ಇವ್ರು ಆಕ್ಚುಲಿ. ಅವ್ರು ಹೇಳಿದ ಗೆರೆ ದಾಟಲ್ಲ ಅಂತ ಒಂದು ಸ್ಟ್ರಾಂಗ್ ಅವ್ರ ಮೇಲೆ ಒಂದು ಒಪಿನಿಯನ್ ಇತ್ತು ಅಂತ ಹೇಳಿದ್ರೆ 100% ಬದಲಾಗ್ತಾರೆ. ಅವ್ರು ನೆಕ್ಸ್ಟ್ ಮತ್ತೆ ಆ ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿಲ್ದಿರೋ ತಪ್ಪು ಆಗೋಯ್ತು. ಅದನ್ನ ಹೇಳಿ ಅರ್ಥ ಮಾಡಿಸಿದ್ರಿ. ಅದಾದ್ಮೇಲೆ ಎಸ್ ಬದಲಾಗ್ತೀನಿ ಅಂತ ಹೇಳಿದ್ಮೇಲೆ 100% ಪ್ರಾಮುಖ್ಯತೆ ಕೊಟ್ಟಿದ್ದೇ ಆಗಿದ್ರೆ ಲೈಫಲ್ಲಿ ಮತ್ತೆ ಆ ತಪ್ಪು ಮಾಡಲ್ಲ. ಮತ್ತೆ ತಪ್ಪು ಮಾಡಿ ಮತ್ತೆ ಅವ್ರು ಎಕ್ಸ್‌ಕ್ಯೂಸ್‌ನ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಾಮುಖ್ಯತೆ ಇಲ್ಲ. ಜಸ್ಟ್ ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅರ್ಥ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಿಮ್ಮನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಆ ರಿಲೇಶನ್‌ಶಿಪ್ಪಲ್ಲಿ. ಇಟ್ಸ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು. 1 ಸಲ ತಪ್ಪು ಮಾಡ್ತಾರೆ, 2 ಸಲ ಮಾಡ್ತಾರೆ, 3 ಸಲ ಮಾಡ್ತಾರೆ. ಅಷ್ಟೂ ಸಲನೂ ಕೂಡ ಕ್ಷಮಿಸಿದಿರಿ, ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಿ. ಹಾಗ್ ಮಾಡಬೇಡಿ, ತುಂಬಾ ನೋವಾಗತ್ತೆ, ಚೆನ್ನಾಗಿ ನಡ್ಕೊಳ್ಳಿ, ಚೆನ್ನಾಗಿರೋಣ, ಎಲ್ಲಾ ರೀತಿ ಮಾತುಗಳನ್ನು ಹೇಳಿದ್ಮೇಲೆ ಅಗೇನ್ ಆ ತಪ್ಪುಗಳನ್ನು ಮಾಡಿ ಮತ್ತೆ ಎಕ್ಸ್‌ಕ್ಯೂಸ್ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಜಸ್ಟ್ ಮ್ಯಾನೇಜ್ ಮಾಡ್ತಿದ್ದಾರೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ. ಅಷ್ಟೇ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ದೇ ಆರ್ ಡೂಯಿಂಗ್ ಓನ್ಲಿ ದ ಮ್ಯಾನೇಜ್ ಇನ್ ದಟ್ ರಿಲೇಶನ್‌ಶಿಪ್. ಓಕೆ. ನೆಕ್ಸ್ಟ್ ಪಾಯಿಂಟ್ ಲೈಕ್ ಉದ್ದೇಶನೇ ಅವ್ರದ್ದು ಕಣ್ಣೀರ್ ಹಾಕ್ಸೋದಿತ್ತು ಅಂತ ಹೇಳಿದ್ರೆ, ನಿಮಗೆ 1000 ಪ್ರಾಮಿಸಸ್ ಮಾಡ್ಲಿ ಅವರು. ನೆಕ್ಸ್ಟ್ ಹಾಗೆ ನಡ್ಕೊಳ್ಳಲ್ಲ, ಹಾಗೆ ಮಾಡಲ್ಲ. ಏನೇ ಹೇಳಿರ್ಲಿ ವಾಟ್ ಎವರ್ ಇಟ್ ಈಸ್. ಇಂಟೆನ್ಷನ್ ರಾಂಗ್ ಇತ್ತು ಅಂತ ಹೇಳಿದ್ರೆ, ಎವ್ರಿ ಡೇ ನಿಮ್ ಕಣ್ಣೀರ್ ಹಾಕಿಸ್ತಾರೆ. ಇದು ಪ್ರಾಮಿಸ್. ಏನೇ ಕೆಲಸ ಮಾಡ್ಬೇಕಂದ್ರೆ ಒಂದು ಇಂಟೆನ್ಷನ್ ಮೇಲೆ ಮಾಡ್ತೀವಿ ನಾವು. ಒಳ್ಳೇದು ಆರ್ ಕೆಟ್ಟದ್ದು. ಕೆಟ್ಟ ಕೆಲಸ ಮಾಡ್ತೀವಿ ಅಂದ್ರೆ ಇಂಟೆನ್ಷನ್ ಕೆಟ್ಟದಾಗಿರುತ್ತೆ. ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀವಿ ಅದಾಗತ್ತೆ. ರೈಟ್? ಇದು ಅವರ ಮೈಂಡಲ್ಲಿ ಇರ್ತಕ್ಕಂಥ ಯೋಚನೆ ಆಂಡ್ ಪಾಯಿಂಟ್. ನಾನು ಇರೋದನ್ನ ಕ್ಲಿಯರ್ ಆಗಿ ಬಿಡಿಸಿ ಹೇಳ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಪಾಯಿಂಟ್, ಅವರು ನಿಮ್ಮನ್ನ ಗುಲಾಮರಾಗಿ ನೋಡಬೇಕು. ಗುಲಾಮ ಅಂದ್ರೆ ಸ್ಲೇವ್. ಅವ್ರು ಹೇಳಿದ್ದೇ ಕೇಳ್ಕೊಂಡಿರ್ಬೇಕು ಅನ್ನೋ ಉದ್ದೇಶಕ್ಕೆ ಕೆಲವರು ಕಣ್ಣೀರು ಹಾಕ್ಸಿ ಕೊನೆಗೆ ನೀವೇ ಸೋಲ್ಬೇಕು. ಎಸ್ ಆಯ್ತು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಹೇಳಿ ಏನ್ ಮಾಡ್ಬೇಕು? ಅಲ್ಲಿ ತನಕ ಇವರು ಉರಿತಾರೆ, ತುಂಬಾ ಆಟ ಆಡಿಸ್ತಾರೆ. ನಾನು ಗಂಡು ಮಕ್ಕಳಿಗೆ ಮಾತಾಡ್ತಿಲ್ಲ, ಹೆಣ್ಮಕ್ಳಿಗೆ ಮಾತಾಡ್ತೀನಿ. ಯಾರು ಹಂಗಿರ್ತಾರೆ ಅವ್ರಿಗೆ ಆಗತ್ತೆ ಅಷ್ಟೇನೆ ಇದು. ಯಾರೋ ನೋಡ್ಬಿಟ್ಟು ಮೊನ್ನೆ ಯಾರೋ ಹೇಳಿದ್ರು, "ಸರ್ ಹಿಂಗ್ಯಾಕೆ ಸರ್ ಹೇಳ್ತೀರಾ? ನಾವು ಹಂಗಿಲ್ವಲ್ಲ." ನೀವು ಹಂಗಿಲ್ಲ ಅಂದ್ರೆ ನೀವ್ಯಾಕೆ ಇದನ್ನ ನನಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂತೀರಾ? ನನ್ನ ಪಾಯಿಂಟು. ಓಕೆ. ಯಾರಿಗೂ ಪರ್ಟಿಕ್ಯುಲರ್ ಆಗಿ ಅವರಿಗೆ ಅಂತ ಹೇಳ್ತಿಲ್ಲ ನಾನು. ಹೀಗ್ ಮಾಡೋರಿಗೆ ಅದು ಅವ್ರಿಗೆ ಅರ್ಥ ಆಗತ್ತೆ. ಓಕೆ. ಏನು ಅಂದ್ರೆ ಗುಲಾಮರಾಗಿ ನೋಡ್ಬೇಕು ಅಂತ ಕೆಲವರು ಇಷ್ಟಪಡ್ತಾರೆ. ಪ್ರೀತಿಯಿಂದ ರಾಜ, ರಾಣಿ ತರ ಇರ್ಬೇಕು ಅನ್ನೋ ಇಷ್ಟಪಡಲ್ಲ. ಕೆಲವರು ಕಂಟ್ರೋಲ್ ಇಟ್ಕೊಬೇಕು, ಸ್ಟ್ರಿಕ್ಟ್ ಆಗಿ ಇಟ್ಕೊಬೇಕು ಅಂತ ಆ ಮೆಂಟಾಲಿಟಿ ಇರೋರು ಹಿಂಗ್ ಥಿಂಕ್ ಮಾಡ್ತಾರೆ. ಈ 4 ಮೇಜರ್ ವಿಚಾರ ಅವರಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಎಷ್ಟೇ ಮಾತು ಕೊಟ್ಟರು ಕೂಡ ಸ್ಟಿಲ್ ಅಗೇನ್ ಅದೇ ತಪ್ಪನ್ನು ಮಾಡ್ತಾ ಹೋಗ್ತಾರೆ. ಐ ಥಿಂಕ್ ಕ್ಲಾರಿಟಿ ಕೊಟ್ಟಿದೆ ಈ ವಿಡಿಯೋ ಅಂತ ಅನ್ಕೊಂತೀನಿ. ಎಸ್ ಆಫ್ ಕೋರ್ಸ್ ಕ್ಲಾರಿಟಿ ಕೊಟ್ಟಿದ್ರೆ ಜಸ್ಟ್ ಕಮೆಂಟ್ ಸೆಕ್ಷನ್‌ಗೆ ಹೋಗಿ ಕಮೆಂಟ್ ಮಾಡಿ. ಭಾಳ ಕಂಜೂಸ್ ಮಾಡಬೇಡಿ ಕಮೆಂಟ್ ಮಾಡೋದಕ್ಕೆ. ನನಗೆ ರೆಗ್ಯುಲರ್ ಕೆಲವೊಂದಿಷ್ಟು ಈ 45,000 ಜನರಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ. ರೆಗ್ಯುಲರ್ ನನಗೆ ಫೀಡ್‌ಬ್ಯಾಕ್‌ನ ತಿಳಿಸ್ತಾರೆ. ವಿಡಿಯೋ ಹೇಗಿತ್ತು? ಏನಿತ್ತು? ಎಲ್ಲ ಅಂತೇಳಿ. ಓದ್ಬಿಟ್ಟು ನಾನು ಖುಷಿ ಪಡ್ತೀನಿ ಆಂಡ್ ಅವರಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ನೀವು ಅದ್ ಮಾಡಿ ಆಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳು ಇದೇ ತರ ಇನ್ನೂ ಬೆಟರ್ ದೆನ್ ವಿಡಿಯೋ ಬರುತ್ತೆ ಆಂಡ್ ಕೌನ್ಸೆಲಿಂಗ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.